ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೀ ಕನ್ನಡ ನ್ಯೂಸ್ ಕಚೇರಿಯಲ್ಲಿ ಇವತ್ತು ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ನಿರಂತರ ಒತ್ತಡದ ಬದುಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಯ ಬಿಪಿ, ಶುಗರ್, ಕಣ್ಣು ಸೇರಿದಂತೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ನಡೆದ ಈ ಶಿಬಿರವನ್ನ ಕಚೇರಿಯ ಸಿಬ್ಬಂದಿ ಸದುಪಯೋಗ ಪಡಿಸಿಕೊಂಡರು. ಇದೇ ವೇಳೆ ರಕ್ತದಾನ ಮಾಡೋ ಮೂಲಕ ಮಾದರಿಯಾದರು. ಸರಿ ಸುಧಾದಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಬ್ಲಡ್ ಜಾಸ್ತಿ ಇದ್ರೆ ಆಮೇಲೆ ಬ್ಲಡ್ ಡೊನೇಷನ್ ಮಾಡ್ಬೇಕಾಗೇನೆ. ಅಲ್ಲಿ ಕೂತಿದ್ದಾರೆ ಮೇಡಮ್, ಅವ್ರು ನಿಂತಿದ್ದಾರೆ. ಸಾರಿ, ಅವ್ರು ನಿಂತಿರೋರು, ಇಲ್ಲಿ ಕೊಡ್ತಿರೋರು. ಇಂದು ಜೀ ಕನ್ನಡ ನ್ಯೂಸ್ನ ಕಚೇರಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು. ಇಲ್ಲಿ ಲಯನ್ಸ್ ಕ್ಲಬ್ನ ಸಹಯೋಗದಲ್ಲಿ ಈ ಒಂದು ಶಿಬಿರವನ್ನ ನಡೆಸಲಾಯಿತು. ಈ ಒಂದು ಶಿಬಿರದಲ್ಲಿ ಕಚೇರಿಯ ಸಿಬ್ಬಂದಿಗಳೆಲ್ಲರೂ ಕೂಡ ಭಾಗವಹಿಸಿದ್ರು. ರಕ್ತದಾನವನ್ನ ಕೂಡ ಮಾಡುವ ಮೂಲಕ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಇಲ್ಲಿ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಬದುಕಿನಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಗಳು ಅವರಿಗೆ ಬಿಪಿ, ಶುಗರ್, ಕಣ್ಣು ಸೇರಿದಂತೆ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿದೆ. ಈ ಒಂದು ತಪಾಸಣೆಯಲ್ಲಿ ಈ ಶಿಬಿರದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ, ರಕ್ತದಾನವನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಬಂದಂತ ಲಯನ್ಸ್ ಕ್ಲಬ್ ವತಿಯಿಂದ ನಡೆದಂತ ಈ ಒಂದು ಶಿಬಿರದಲ್ಲಿ ಎಲ್ಲರೂ ಕೂಡ ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡಿದ್ದಾರೆ, ಕಣ್ಣುಗಳ ತಪಾಸಣೆಯನ್ನ ಮಾಡಿಸಿಕೊಂಡಿದ್ದಾರೆ, ಬಿಪಿ, ಶುಗರ್ ಎಲ್ಲದರ ತಪಾಸಣೆಯನ್ನ ಕೂಡ ಮಾಡಿಸಿಕೊಂಡಿದ್ದಾರೆ. ನಮಸ್ಕಾರ. ಇವತ್ತು ಜೀ ಮೀಡಿಯಾದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದರು. ಬಿಪಿ, ಶುಗರು, ECG, ಐ ಚೆಕಪ್ಪು, ಡೆಂಟಲ್ಲು, ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಮಾಡಿದರು. ತುಂಬ ಉತ್ಸುಕತೆಯಿಂದ ಇಲ್ಲಿ ಸಿಬ್ಬಂದಿಗಳು ರಕ್ತದಾನ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಅವರಿಗೆ ಜನಪರ ಕಾಳಜಿ ಇರೋದನ್ನು ನೋಡಿ ತುಂಬ ಸಂತೋಷವಾಯಿತು. ಇಲ್ಲಿ ಕಲೆಕ್ಟ್ ಆಗಿರೋ ರಕ್ತವನ್ನು ಕಿದ್ವೈ ಕ್ಯಾನ್ಸರ್ ಮಕ್ಕಳಿಗೆ ಉಚಿತವಾಗಿ ಕೊಡಲಾಗುತ್ತೆ. ಒಬ್ಬರು ಕೊಡೋವಂಥ ರಕ್ತ 3 ಜೀವ ಉಳಿಸುತ್ತೆ. ರಕ್ತನ ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ಒಬ್ಬರಿಂದ ಒಬ್ಬರಿಗೆ ಕೊಡಬೇಕು. ಇವತ್ತು ಬರೀ ಇವರು ರಕ್ತದಾನ ಮಾಡಿ ಅಲ್ಲ, ಒಂದು ಸಾಮಾಜಿಕ ಕಳಕಳಿಯಿಂದ ರಕ್ತದಾನ ಮಾಡಿ ಜೀವ ಉಳಿಸೋ ಕೆಲಸ ಮಾಡಿದ್ದಾರೆ. ತುಂಬ ಧನ್ಯವಾದಗಳು.